ತರ್ಕಾಪಜೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ ಶ್ರೀಮದ್ಭಾಗವತದ ಪಂಚಮ ಸ್ಕಂಧ 21ನೇ ಅಧ್ಯಾಯದಲ್ಲಿ ಇವತ್ತು 9ನೇ ಗದ್ಯ. ಯತ್ರೋದೇತಿ ತತ್ ಸಮಾನ ಸೂತ್ರ ನಿಪಾತೆ ನಿಮ್ಲೋಚತಿ ಯತ್ರ ಕ್ವಚ ನ ಸ್ಪಂದತೆ ತಸ್ಯ ಹಿ ಏಷಃ ಸಮಾನ ಸೂತ್ರ ನಿಪಾತೆ ಪ್ರಸ್ವಾಪಯತಿ ತತ್ರ ಗತಂ ನ ಪಶ್ಯಂತಿ ಯೇ ತಂ ಅನುಪಶ್ಯೇರನ್. ಸೂರ್ಯ ಮೇರು ಪ್ರದೇಶದಲ್ಲಿ ನಂಗೆ ಅಣ್ಣನ ಬರಂತ ಡೈಲಿ ಶಿಫ್ಟ್ ತಗೊಂಡ್ ಬಂತ ಹೇಳ್ರಿ. ಆ ಮೇರುವಿನ ಸುತ್ತ ಅವನು ಚಲನೆ ಮಾಡ್ತಾ ಆ ಮೇರು ಪರ್ವತ ತನ್ನ ಬಲಗಡೆ ಬರುವ ಹಾಗೆ ಪ್ರದಕ್ಷಿಣಾಕಾರವಾಗಿ ಸಂಚಾರ ಮಾಡ್ತಾನೆ ಅಂತ ಹಿಂದೆ ಹೇಳಿದ್ರು. ಸೂರ್ಯ ಎಲ್ಲಿ ಉದಯಿಸ್ತಾನೋ ಅದಕ್ಕೆ ನೇರವಾಗಿ ಸರಳ ರೇಖೆಯ ತುದಿಯಲ್ಲೇ ಪಶ್ಚಿಮದಲ್ಲಿ ಅಸ್ತಮ ಆಗ್ತಾನೆ, ಬೇರೆ ಕಡೆಗಲ್ಲ. ಇವತ್ತು ಸೂರ್ಯ ಇಲ್ಲಿ ಉದಯಿಸಿದ ಅಂದ್ರೆ ಇದಕ್ಕೆ ನೇರವಾಗಿ ಆ ಕಡೆ ಭಾಗ ಅಲ್ಲೇ ಅಸ್ತ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯತ್ರ ಉದೇತಿ ತತ್ ಸಮಾನ ಸೂತ್ರ ನಿಪಾತೆ ನಿಮ್ಲೋಚತಿ ಅಂತ. ಸೂರ್ಯ ಉದಯ ಆದ ಒಂದು ಪ್ರದೇಶ ಏನಿದೆ, ಮೇರುವಿನ ಆ ಭಾಗದಲ್ಲಿ ಉದಯ ಆಯಿತು ಅಂದ್ರೆ ಅದಕ್ಕೆ ಸಮಾನ ಸೂತ್ರ ಜಾಗದಲ್ಲಿ ಸಾಯಂಕಾಲ ಅದೇ ಎಲ್ಲಿ ಉದಯಿಸಿರ್ತಾನೋ ಅದಕ್ಕೆ ಸರಳವಾದ ರೇಖೆ, ಪೂರ್ಣವಾಗಿ ವಿರುದ್ಧವಾದ ದಿಕ್ಕಿನಲ್ಲಿ ಅದೇ ನೇರವಾದ ಸರಳ ರೇಖೆ ತುದಿಯಲ್ಲೇ ಅಸ್ತ ಆಗ್ತಾನೆ, ಬೇರೆ ಕಡೆ ಆಗೋದಿಲ್ಲ. ಅಂದ್ರೆ ಈಗ ದಕ್ಷಿಣಾಯನದಲ್ಲಿ ಕ್ರಮವಾಗಿ ಸ್ವಲ್ಪ ಸ್ವಲ್ಪ ದಕ್ಷಿಣ ಭಾಗದಲ್ಲೇನೆ ಉದಯ ಮತ್ತು ಅಸ್ತಮಗಳು, ಉತ್ತರಾಯಣದಲ್ಲಿ ಕ್ರಮವಾಗಿ ಸ್ವಲ್ಪ ಸ್ವಲ್ಪ ಉತ್ತರ ಭಾಗದಲ್ಲೇ ಉದಯ ಮತ್ತು ಅಸ್ತಮ ಆಗತ್ತೆ. ಈ ಸೂರ್ಯ ಅಸ್ತ ಆಗ್ತಾನಲ್ಲ, ಯಾವ ಪ್ರದೇಶದಲ್ಲಿ ಸೂರ್ಯ ಅಸ್ತ ಆಗ್ತಾನೋ ಆ ಪ್ರದೇಶಕ್ಕೆ ನೇರವಾಗಿ ಪೂರ್ವದಲ್ಲಿರುವಂತಹ ಜನರಿಗೆ
ರಾತ್ರಿಯನ್ನ ಮಾಡಿ ನಿದ್ರೆ ಬರೆಸ್ತಾನೆ. ಆವಾಗ ಸೂರ್ಯನನ್ನ ಅವರು ನೋಡೋದಿಲ್ಲ ಅಂತ. ತತ್ರ ಗತಂ ನ ಪಶ್ಯಂತಿ ಯೇ ತಂ ಅನುಪಶ್ಯೇರನ್. ಯಾರು ಸೂರ್ಯನನ್ನ ನೋಡೋದಿಲ್ವೋ ಆ ಸಮಯದಲ್ಲಿ ಅವರಿಗೆ ರಾತ್ರಿಯನ್ನ ಉಂಟು ಮಾಡಿ ಅವರಿಗೆ ನಿದ್ರೆ ಬರೆಸ್ತಾನೆ. ಯತ್ರ ಉದೇತಿ ತತ್ಸಮಾನ ಸೂತ್ರ ನಿಪಾತೆ ನಿಮ್ಲೋಚತಿ ಯತ್ರ ಕ್ವಚ ನ ಸ್ಪಂದತೆ ತಸ್ಯ ಹಿ ಏಷ ಸಮಾನ ಸೂತ್ರ ನಿಪಾತೆ ಪ್ರಸ್ವಾಪಯತಿ ತತ್ರ ಗತಂ ನ ಪಶ್ಯಂತಿ ಯೇ ತಂ ಅನುಪಶ್ಯೇರನ್. ಯದಾ ಚ ಐಂದ್ರಿಯಾಃ ಪುರ್ಯಾಃ ಪ್ರಚಲತಿ ಪಂಚದಶಭಿಃ ಘಟಿಕಾಭಿಃ ಯಾಮ್ಯಾಂ ಸಪಾದಕೋಟಿದ್ವಯಂ ಯೋಜನಾನಾಂ ಸಾರ್ಧದ್ವಾದಶಲಕ್ಷಾಣಿ ಸಾಧಿಕಾನಿ ಚ ಉಪಯಾತಿ. ಅವನ ಒಂದು ಸಂಚಾರ ಎಷ್ಟು ವೇಗವಾಗಿ ಅವನು ಹೋಗ್ತಾನೆ ಅಂತಂದ್ರೆ, ಸೂರ್ಯನ ಸಂಚಾರ ಈಗ ಇಂದ್ರನ ಪಟ್ಟಣದಿಂದ ಹೊರಟ ಅಂತ ಇಟ್ಟುಕೊಳ್ಳೋಣ. ಇಂದ್ರನ ಪುರಿ ಐಂದ್ರಿಯಾಹ ಪುರ್ಯಾಹ ಯದಾ ಪ್ರಚಲತಿ. ಇಂದ್ರನ ಪುರಿ ಪೂರ್ವ ದಿಕ್ಕಿನಲ್ಲಿದೆ. ಅಲ್ಲಿಂದ ಅವನು ಹೊರಟ ಅಂತಂದ್ರೆ ಆ ಸೂರ್ಯನ ರಥ ದಕ್ಷಿಣ ದಿಕ್ಕಿಗೆ ಯಮನ ಪಟ್ಟಣಕ್ಕೆ ಬರಲಿಕ್ಕೆ ಎಷ್ಟೊತ್ತು ಬೇಕಾಗ್ತದೆ ಅಂತಂದ್ರೆ ಪಂಚದಶಭಿಹಿ ಘಟಿಗಾಭಿಹಿ 15 ಗಳಿಗೆಯಲ್ಲಿ ಬರ್ತಾನೆ. ಕೇವಲ 15 ಗಳಿಗೆಯಲ್ಲಿ ಎಷ್ಟು ದೂರ? ಪೂರ್ವದ ಇಂದ್ರನ ಪಟ್ಟಣದಿಂದ ದಕ್ಷಿಣದಲ್ಲಿರ್ತಕ್ಕಂತಹ ಯಮನ ಪಟ್ಟಣಕ್ಕೆ 2,37,75,000 ಯೋಜನ ದಾರಿ. 2,37,75,000 ಯೋಜನ. ಸಪಾದ ಕೋಟಿದ್ವಯಂ ಯೋಜನಾನಾಂ ಸಾರ್ಧದ್ವಾದಶಲಕ್ಷಾಣಿ ಸಾಧಿಕಾನಿ. ಅಂದ್ರೆ ಅಷ್ಟಾಗತ್ತೆ. 2,37,75,000 ಯೋಜನ ಇಂದ್ರನ ಪಟ್ಟಣದಿಂದ ಯಮನ ಪಟ್ಟಣಕ್ಕೆ ಇದೆ. ಅವನು ಹೀಗೆ ಪ್ರದಕ್ಷಿಣಾಕಾರವಾಗಿ ಸಂಚಾರವನ್ನ ಮಾಡ್ತಾ ಇಂದ್ರನ ಪಟ್ಟಣದಿಂದ ಹೊರಟು ಯಮನ ಪಟ್ಟಣಕ್ಕೆ ಬರುವಷ್ಟೊತ್ತಿಗೆ 15 ಗಳಿಗೆ ಆಗ್ತದೆ. ಹೀಗೆ ಆ 15 ಗಳಿಗೆಯಲ್ಲಿ 2,37,75,000 ಯೋಜನ ದಾರಿಯನ್ನ ದಾಟ್ತಾನೆ. ಯದಾಚ ಐಂದ್ರಿಯಾಹ ಪುರ್ಯಾಹ ಪ್ರಚಲತಿ ಪಂಚದಶಭಿಃ ಘಟಿಕಾಭಿಃ ಯಾಮ್ಯಾಂ ಸಪಾದಕೋಟಿದ್ವಯಂ ಯೋಜನಾನಾಂ ಸಾರ್ಧದ್ವಾದಶಲಕ್ಷಾಣಿ ಸಾಧಿಕಾನಿ ಚ ಉಪಯಾತಿ. ಏವಂ ತತೋ ವಾರುಣೀಂ ಸೌಮ್ಯಾಂ ಐಂದ್ರೀಂ ಚ ಪುನಃ ಪುನಃ. ಹೀಗೆ ಆ ಯಮನ ಪಟ್ಟಣದಿಂದ ವರುಣ ಪಟ್ಟಣಕ್ಕೆ ಬರ್ತಾನೆ. ವರುಣ ಪಟ್ಟಣದಿಂದ ಉತ್ತರದಲ್ಲಿರ್ತಕ್ಕಂತಹ ಸೋಮಪಟ್ಟಣಕ್ಕೂ ತಿರುಗ್ತಾನೆ. ಆ ಸೋಮಪಟ್ಟಣದಿಂದ ಮತ್ತೆ ತಿರುಗಿ ಇಂದ್ರ ಪಟ್ಟಣಕ್ಕೂ ಬರ್ತಾನೆ. ಹೀಗೆ ಪುನಃ ಪುನಃ ಸಂಚಾರವನ್ನ ಮಾಡ್ತಾನೇ ಇರ್ತಾನೆ. ತಥಾ ಅನ್ಯೇ ಚ ಗ್ರಹಾಃ ಸೋಮಾದಯೋ ನಕ್ಷತ್ರೈಃ ಸಹ ಜ್ಯೋತಿಶ್ಚಕ್ರೇಣ ಸಮಭ್ಯುದ್ಯಂತಿ ಸಹ ಚ ಅಭಿನಿಮ್ಲೋಚಂತಿ. ಈಗೇನು ಸೂರ್ಯನ ಬಗ್ಗೆ ಹೇಳಿದ್ರಲ್ವಾ, ಸೂರ್ಯ ಯಾವ ರೀತಿ ಹೀಗೆ
ಸಂಚಾರವನ್ನು ಮಾಡ್ತಾ ಇರ್ತಾನಲ್ಲ, ಇದೇ ರೀತಿ ಚಂದ್ರ ಮೊದಲಾದ ಗ್ರಹಗಳು ಕೂಡ ಸೋಮಾದಯೋ ನಕ್ಷತ್ರೈಹಿ ಸಹ, ಚಂದ್ರ ಮೊದಲಾದ ಗ್ರಹಗಳು ಕೂಡ ನಕ್ಷತ್ರ ಮುಂತಾದ ಆ ಜ್ಯೋತಿಷ್ ಚಕ್ರದ ಜೊತೆಯಲ್ಲಿ ಉದಯಿಸ್ತಾವೆ ಮತ್ತು ಅಸ್ತ ಆಗ್ತಾವೆ ಅಂತ ಎಲ್ಲಾ ಗ್ರಹಗಳು ಕೂಡ. ಆಚಾರ್ಯ, ಇಲ್ಲಿ ಚಂದ್ರ ಉದಯಿಸ್ತಾನ ಅಸ್ತನ ಮಾಡ್ತಾನ, ಸೂರ್ಯನ ಅನುಸರಿಸಿ ಅವ ಉದಯ ಮಾಡ್ತಾನ ಅಸ್ತನ ಮಾಡ್ತಾನ ತಗೊಂಬೋಕ ಹೆಂಗ? ಅನುಸರಿಸೋದು ಅಂದ್ರೆ ಸೂರ್ಯ ಬಂದು 6 ಗಂಟೆಗೆ ಬಂದು ಉದಯ ಆಗ್ತಾನೆ ಇಟ್ಟಲ್ರಿ, ಚಂದ್ರನು 6 ಗಂಟೆ ಉದಯ ಆಗ್ತಾನ ಅಂತ ತಗೊಂಬೋಕ? ಹಾಗೆ ಇಲ್ಲ, ಹಾಗೇನ್ ನೇಮ ಇಲ್ಲ. ಅದಕ್ಕೆ ಅನುಸರಣೆ ಅಂದ್ರೆ ಅದೇ ಒಂದ್ ರೀತಿ ಅನುಸರಣೆ ಇದೆ, ಇಲ್ಲ ಅಂತಲ್ಲ. ಸೂರ್ಯ ಪ್ರಧಾನ, ಆ ಸೂರ್ಯನ ಗತಿಗೆ ಅನುಸರಿಸಿಕೊಂಡು ಮಾಡ್ತಾರೆ. ಆದ್ರೆ ಅವ್ರದವ್ರದೇ ಒಂದೊಂದು ಲೆಕ್ಕ ಬೇರೆನೆ ಇದೆ. ಪ್ರತಿಯೊಬ್ಬರ ಗತಿಯಲ್ಲೂ ಕೂಡ ಒಂದೊಂದು ವೈಶಿಷ್ಟ್ಯ ಇದೆ. ಅದು ಅವರವರ ಅನುಸರಣೆ ಅಂತ ನಾವೇ ಇಟ್ಕೋಬೇಕಷ್ಟೆ. ಪ್ರತಿಯೊಬ್ಬರದ್ದು ಒಂದೊಂದು ವೈಶಿಷ್ಟ್ಯ ಇದೆ. ಈಗ ಸೂರ್ಯಂದು ಹೇಗೋ ಹಾಗೆ ಚಂದ್ರಂದು ಒಂದು ವೈಶಿಷ್ಟ್ಯ ಇದೆ. ಚಂದ್ರ, ಮಂಗಳ ಗ್ರಹ, ಬುಧ, ಗುರು, ಶನಿ ಇದೆಲ್ಲವೇ ಈ ತರ ಬಂದು ಸುತ್ತಿನ ಮೇರು ಬರೋದು ಸುತ್ತಾ ಇರ್ತಾರೆ. ಹೌದು, ಎಲ್ಲ ಜ್ಯೋತಿಷ್ ಚಕ್ರದ ಜೊತೆಗೆ ಅಂತ ಹೇಳ್ತಾರೆ. ನಕ್ಷತ್ರೈಹಿ ಸಹ ಜ್ಯೋತಿಷ್ ಚಕ್ರೇಣ, ಎಲ್ಲ ಗ್ರಹಗಳು, ನಕ್ಷತ್ರಗಳು, ಜ್ಯೋತಿಷ್ ಚಕ್ರಗಳು ಎಲ್ಲವೂ ಕೂಡ ಹೀಗೆ ಸಂಚಾರವನ್ನು ಮಾಡ್ತಾ ಉದಯಿಸ್ತಾವೆ, ಅಸ್ತ ಆಗ್ತವೆ. ಏವಂ ಮುಹೂರ್ತೇನ 34 ಯೋಜನಾನಿ 800 ಸೌರೋ ರಥಃ ತ್ರಯೀಮಯೋ ಅಸೌ ಚತಸ್ರುಷು ಪರಿವರ್ತತೆ ಪುರೀಷು. ಹೀಗೆ ಸೂರ್ಯನ ರಥ, ಇದು ವೇದೋಕ್ತವಾಗಿರ್ತಕ್ಕಂಥದ್ದು. ತ್ರಯೀಮಯ ಅಂತ ಹೇಳಿದ್ದಾರೆ. ಸೌರೋ ರಥಃ ತ್ರಯೀಮಯ ಅಂತ. ತ್ರಯೀಮಯ ಅಂತಂದ್ರೆ ವೇದದಲ್ಲಿ ಹೇಳಿರ್ತಕ್ಕಂತಹ ಈ ರೀತಿ ಸೂರ್ಯನ ಒಂದು ರಥ ಏನಿದೆ, ಇದು ಒಂದು ಮುಹೂರ್ತದಲ್ಲಿ 34,800 ಯೋಜನ ಸಂಚಾರ ಮಾಡ್ತಾನೆ. ಸೂರ್ಯನ ರಥ ಒಂದು ಮುಹೂರ್ತಕ್ಕೆ 34,800 ಯೋಜನ ಚಲನೆ ಮಾಡ್ತಾ 4 ಪಟ್ಟಣಗಳಲ್ಲಿ ಸಂಚಾರ ಮಾಡ್ತದೆ. ಹಿಂದೆ ಹೇಳಿದ್ದು, ಇಂದ್ರನ ಪಟ್ಟಣದಿಂದ ಯಮನ ಪಟ್ಟಣಕ್ಕೆ ಬರುವಷ್ಟೊತ್ತಿಗೆ 2,37,75,000 ಯೋಜನ ಅಂತ ನೋಡಿದ್ವಿ. ಒಂದು ಮುಹೂರ್ತಕ್ಕೆ 34,800 ಯೋಜನ ಅಂತ ಇಲ್ಲಿ ಹೇಳಿದ್ದಾರೆ. ಅಲ್ಲಿ 2 ಗಳಿಗೆಗೆ 15 ಗಳಿಗೆಗೆ ಅವನು ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಬರ್ತಾನೆ. 15 ಗಳಿಗೆ ಆಗತ್ತೆ. 2 ಗಳಿಗೆ ಅಂತಂದ್ರೆ ಒಂದು ಮುಹೂರ್ತ. ಲೆಕ್ಕ ಮಾಡಿ. ಹೌದು, ಅವನೇ ಒಂದು 15 ಗಳಿಗೆ ಅಂದ್ರೆ 6 ಅವರ್ಸ್ ಆತ ನಿಮಗೆ ಅಲ್ಲವಾ? 15 ಗಳಿಗೆ 6 ಅವರ್ಸ್ 6 ಅವರ್ಸ್ 34,800 ಯೋಜನ ಇದು ಒಂದು ಮುಹೂರ್ತಕ್ಕೆ. ಇದನ್ನ ಡಿವೈಡ್ ಮಾಡೋದು ಬೇಡ. ಇಲ್ಲ, ಡಿವೈಡ್ ಮಾಡಿ 2 ಮಾಡಿದ್ರೆ 17,400,000 ಯೋಜನ ಆಗತ್ತೆ. 17,400,000 ಯೋಜನ ಒಂದು ಮುಹೂರ್ತಕ್ಕೆ ಅಂತ ಲೆಕ್ಕ, ಅಲ್ಲ ಒಂದು ಗಳಿಗೆಗೆ ಅಂತ ಲೆಕ್ಕ. ಇದನ್ನ 15 ಗಳಿಗೆಗೆ ಇಂಟು 15 ಮಾಡಿದರೆ 2 ಲಕ್ಷ
61,000 ಯೋಜನೆ ಆಗತ್ತೆ. ಅಲ್ಲಿ ಹೇಳಿದ್ದಾರೆ 15 ಗಳಿಗೆಗೆ 2,37,00,000 ಅಂತ, 37,75,000. 15 ಗಳಿಗೆಗೆ 2 ಕೋಟಿ. ಆಚಾರ್ಯ 15 ಗಳಿಗೆ ಅಂದ್ರೆ ಅರ್ಧ ದಿವಸ ಅಲ್ವಾ? 15 ಗಳಿಗೆ ಅರ್ಧ ದಿವಸ ಅಲ್ಲ, 15 ಗಳಿಗೆ ಅಂದ್ರೆ 30 ಗಳಿಗೆ. ಹೌದು, 60 ಗಳಿಗೆ ಒಂದಿನ, ರೈಟ್? ಅದೇ ಕಾಲಗಳಿಗೆ, ಕಾಲ ದಿವಸ. ಅದೇ 4 ದಿಕ್ಕಿಗೆ ಬರಬೇಕಲ್ಲ ಅವನು. ಒಂದು ದಿಕ್ಕಿಂದ ಒಂದು ದಿಕ್ಕಿಗೆ, ಪೂರ್ವದಿಂದ ದಕ್ಷಿಣಕ್ಕೆ ಬರಲಿಕ್ಕೆ 15 ಗಳಿಗೆ, ಆಮೇಲೆ ದಕ್ಷಿಣದಿಂದ ಮತ್ತೆ ಪಶ್ಚಿಮಕ್ಕೆ ಬರಲಿಕ್ಕೆ 15 ಗಳಿಗೆ, 30 ಗಳಿಗೆ ಆಯ್ತು. ಇನ್ನು 30 ಗಳಿಗೆಯಲ್ಲಿ ಮತ್ತೆ ಪೂರ್ವಕ್ಕೆ ವಾಪಸ್ ಬರ್ತಾನೆ. ಒಟ್ಟು 60 ಗಳಿಗೆಯಲ್ಲಿ ಅವನು ಒಂದು ದಿವಸ ಸಂಚಾರ ಮಾಡ್ತಾನೆ. ಪೂರ್ವದಿಂದ ಮತ್ತೆ ಪೂರ್ವಕ್ಕೆ ಬರಲಿಕ್ಕೆ 60 ಗಳಿಗೆ ಬೇಕಾಗ್ತದೆ. 60 ಗಳಿಗೆಯಲ್ಲಿ ಅವನು ಇಡೀ 4 ದಿಕ್ಕನ್ನು ಸಂಚಾರ ಮಾಡ್ತಾನೆ. ಈಗ ಒಂದು ಗಳಿಗೆಗೆ ಎಷ್ಟಾಯ್ತು? 15 ಗಳಿಗೆ ಇರು, ಒಂದು ನಿಮಿಷ, ಇದನ್ನು ಮಾಡೋಣ. 15 ಗಳಿಗೆಗೆ 2,37,75,000. 1 2 3 15,85,000 ಬರುತ್ತೆ ಒಂದು ಗಳಿಗೆಗೆ. 2,37,75,000 ಇದು 15 ಗಳಿಗೆಗೆ. ಅಂದ್ರೆ ಇದನ್ನ ಡಿವೈಡೆಡ್ ಬೈ 1 ಮಾಡಿದ್ರೆ ಒಂದು ಗಳಿಗೆಗೆ 15,85,000 ಬರುತ್ತೆ. ಒಂದು ಗಳಿಗೆಗೆ 15,85,000 ಡಿವೈಡೆಡ್ ಬೈ ಇದನ್ನ 15 ಮಾಡ್ಬೇಕಲ್ವಾ? 2,37,75,000 15ರಿಂದ ಡಿವೈಡ್ ಮಾಡಿದ್ರೆ 15,85,000 ಒಂದು ಗಳಿಗೆಗೆ ಬರುತ್ತೆ. 15,85,000 ಬರುತ್ತೆ. ಹೌದು, ಒಂದು ಗಳಿಗೆಗೆ. ಒಂದು ಗಳಿಗೆಗೆ 15,85,000 ಅವನು ಸಂಚಾರ ಮಾಡ್ತಾನೆ. ಇದನ್ನ 30 ಗಳಿಗೆಗೆ ನಾವು ಇಂಟು ಮಾಡೋಣ. ಒಂದು ನಿಮಿಷ. 15 ಲಕ್ಷ ಹೇಳಿ. 15,85,000 85,000 ಇದು 85,000. ಇದು ಒಂದು ಗಳಿಗೆ. ಇದನ್ನ 30 ಗಳಿಗೆಗೆ ಇಂಟು ಮಾಡಿದರೆ 4,75,000 ಬರುತ್ತೆ. 4,75,50,000 ಬರುತ್ತೆ. 4,75,50,000 ಬರುತ್ತೆ. ಇದು ಒಂದು ದಿವಸಕ್ಕೆ ಅಲ್ಲ, ಅರ್ಧ ದಿವಸಕ್ಕೆ. ಇಲ್ಲ, ನಾವು 60ಕ್ಕೆ ಮಾಡಿದ್ವಲ್ಲ, 30ಕ್ಕೆ ಮಾಡಿದ್ವಾ? 30 ಮಾಡಿದ್ವಿ. 30ಕ್ಕೆ ಮಾಡಿದ್ವಿ. ಇದು ಅರ್ಧ ದಿವಸಕ್ಕೆ. ಒಂದು ದಿನಕ್ಕೆ ಮಾಡ್ಬೇಕು ಅಂದ್ರೆ ಇದನ್ನ ಇಂಟು 2 ಮಾಡ್ಬೇಕು. ಅವಾಗ 9,51,00,000 ಆಯ್ತು. 9,51,00,000 ಆಯ್ತು. 9,51,00,000 ಯೋಜನೆ ಇದೆ. ಒಂದು ದಿಕ್ಕಿಂದ ಪೂರ್ತಿ 4 ದಿಕ್ಕನ್ನು ತಿರುಗಿ ಮತ್ತೆ ಆ ದಿಕ್ಕಿಗೆ ಬರಬೇಕಂದ್ರೆ 9,51,00,000 ಆಗತ್ತೆ. ಆಚಾರ್ಯ, ಇದನ್ನೇ ನೀವು ಒಂದು 8ನೇ ಶ್ಲೋಕದಲ್ಲಿ ಅದೇ ಕೊಟ್ಟಿದ್ದಾರೆ ಇಲ್ಲವಾ? ನಾವು ನಿನ್ನೆ ನೋಡಿರಲ್ಲ, ಏವಂ ನವಕೋಟ್ಯ 51,50,00,000 ಚ ಯೋಜನಾನಾಂ ಮಾನಸ ಉತ್ತರ ಗಿರಿ ಅಲ್ಲಿಂದ ಇಲ್ಲಿವರೆಗೆ ವರ್ಗ, ರೈಟ್? 9,51,00,000 ಅಂತ ಇದಕ್ಕೆ ಸರಿ ಆಯ್ತು ಇವಾಗ. ಈಗ ಮುಹೂರ್ತ 2 ಮುಹೂರ್ತಕ್ಕೆ 2,37,70,000 ಅಲ್ಲ, ಮೊದಲು ಹೇಳಿದ್ರಲ್ಲ 2,37,75,000. ಇದು ಕಾಲ್ ದಿನಕ್ಕೆ ಬರಬೇಕದು. 15 ಗಳಿಗೆ ಅಂದ್ರೆ ಕಾಲ ದಿವಸ. ಅದು ಸರಿ ಆಯ್ತು.
ಓಕೆ. ಅದೇ ಸರಿ ಆಯ್ತು. ಇವಾಗ ಇನ್ನು ಈಗ Seven. ಹೇಳ್ತಾ Okay. ಇರೋದು ಒಂದು ಮುಹೂರ್ತಕ್ಕೆ 34,800 ಯೋಜನ ಅಂತ ಹೇಳಿದ್ದಾರೆ. ಇದನ್ನ ಇವಾಗ ನಾವು 34,800 ಯೋಜನ ಅದಕ್ಕೆ ಡಿವೈಡ್ ಮಾಡಿದ್ರೆ ತುಂಬಾ ಚಿಲ್ಲರೆ ಬರುತ್ತೆ. ಅಂದ್ರೆ ಒಂದು ಮುಹೂರ್ತಕ್ಕೆ 34,800 ಯೋಜನ ಅಂತ ಹೇಳಿದಾರಲ್ಲ, ಇದನ್ನ ಹೇಗ್ ಮಾಡೋದು? ಈಗ ಒಂದು ದಿನಕ್ಕೆ 9,51,00,000 ಯೋಜನ ಅಂತ ಇಟ್ಟುಕೊಂಡ್ರೆ ಒಂದು ದಿನದಲ್ಲಿ ಎಷ್ಟು ಮುಹೂರ್ತ? 60 ಗಳಿಗೆ ಎಷ್ಟು ಮುಹೂರ್ತ ನೋಡ್ಬಿಟ್ರೆ ಇದು ಬರುತ್ತೆ ಕಾಣುತ್ತೆ. 30 ಮುಹೂರ್ತ ಒಂದು ದಿನಕ್ಕೆ, ರೈಟ್. 32 ಗಳಿಗೆ ಒಂದು ಮುಹೂರ್ತ, ರೈಟ್. ಒಂದು ದಿನಕ್ಕೆ 30 ಮುಹೂರ್ತ ಬರ್ತಾರೆ ನಿಮಗೆ. ಎರಡು 2,732 ಏನೋ ಬರುತ್ತೆ. ಕರೆಕ್ಟಾಗಿ ಮುಹೂರ್ತ ಅಂದ್ರೆ ಅಷ್ಟು ಗಳಿಗೆ ಬರಲ್ಲ ಅಂತ. ಒಂದು ಗಳಿಗೆಗೆ 15,75,000 ಹೇಳಿದ್ರಲ್ಲ ಗುರುಗಳೇ, ಅದು 2 ಗಳಿಗೆ ಮಾಡಿದ್ರೆ ಆಗತ್ತಲ್ಲ. ಒಂದು ಗಳಿಗೆಗೆ ಎಷ್ಟು? 31 ಒಂದು ಗಳಿಗೆ 15,75,000 ಹೇಳಿದ್ರು, 85,000 ಹೇಳಿದ್ರಲ್ಲ. ಎಷ್ಟು ಹೇಳಿ ಕರೆಕ್ಟ್ ಆಗಿ? 15,75,000. 15,85,000. 15,85,000. 85. ಅದು 15,85,000 ಇರಿ. 15,85,000 ಇದು ಒಂದು ಗಳಿಗೆಗೆ ಇಂಟು 2 ಮಾಡಿದ್ರೆ 3 ಲಕ್ಷ ಅಲ್ಲ 31 ಲಕ್ಷ 31,70,000 ಆಗತ್ತೆ. 31,70,000 ಅಂತ ಇದೆ. ಇಲ್ಲಿ 34,800 ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಮುಹೂರ್ತ ಅಂದ್ರೆ 2 ಗಳಿಗೆಗಿಂತ ಜಾಸ್ತಿ. ಕರೆಕ್ಟ್, 2 ಗಳಿಗೆ ಅಲ್ಲ ಒಂದು ಮುಹೂರ್ತ ಅಂದ್ರೆ. 48 ನಿಮಿಷ ಅಲ್ಲ ಒಂದು ಮುಹೂರ್ತ ಅಂದ್ರೆ? ಹೌದು, ಒಂದು ಗಳಿಗೆ ಅಂದ್ರೆ ಆಚಾರ್ಯ ಮುಹೂರ್ತಕ್ಕೆ 24 ಬರ್ತದೆ. ಬಂದು 3 ವಿಧ ಕ್ಯಾಲ್ಕುಲೇಷನ್ ಕೊಡ್ತಾರೆ ಆಚಾರ್ಯರು. ಹಾ, ಮುಹೂರ್ತಕ್ಕೆ ಬಂದು 3 ವಿಧ ಕ್ಯಾಲ್ಕುಲೇಷನ್. ಒಂದು ಮುಹೂರ್ತ ಹಂಗಂದ್ರೆ ಒಂದು ಗಳಿಗೆ ಪ್ಲಸ್ ಒಂದು ಗಳಿಗೆ ಮೈನಸ್ 1/8 ಮಾಡ್ತಾರೆ. ಆಮೇಲೆ 2 ಗಳಿಗೆಯನ್ನು ತಗೊಂತಾರೆ ಒಂದು ಇದಕ್ಕೆ ಮುಹೂರ್ತಕ್ಕೆ. ಆಮೇಲೆ ಒಂದು ಗಳಿಗೆ ಪ್ಲಸ್ 1.8 ಆಡ್ ಮಾಡ್ತಾರೆ ನಿಮಗೆ. 3 ವಿಧ ಕ್ಯಾಲ್ಕುಲೇಷನ್ ಇದೆ ಎಂಬುದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರ್ತದೆ ನಿಮಗೆ. ಇಲ್ಲಿ ಈಗ ಹೇಳಿದ ಪ್ರಕಾರ 2 ಗಳಿಗೆ ಪ್ಲಸ್ 1.8 1.8 ಸೇರ್ಕೊಳ್ಬೇಕು ಅನ್ಸುತ್ತೆ. 1.8 ಅಂದ್ರೆ ನಮಗಿವಾಗ ಒಂದು ಗಳಿಗೆಗೆ ಒಂದು ಎಷ್ಟು ನಾವು ನೋಡಿದ್ವಿ? 15,85,000 ಒಂದು ಗಳಿಗೆಗೆ. 15,85,000 ಒಂದು ಗಳಿಗೆ ಅಂತ ಇಟ್ಟುಕೊಂಡ್ರೆ 2 ಗಳಿಗೆಗೆ 31,70,000 ಆಗತ್ತೆ. ಅದರ ಮೇಲೆ ನಮಗೆ ಇಲ್ಲಿ ಹೇಳಿದ್ದು 34,800 ಯೋಜನ ಅಂತ ಹೇಳಿದ್ದಾರೆ. ಇದನ್ನ 34,800 3 ಲಕ್ಷ ಜಾಸ್ತಿ ಆಗುತ್ತೆ. ಇಲ್ಲ ನಾವು ನೀವು ಒಂದು 15 ಲಕ್ಷ ಕೇಳಿದ್ರೆ 1/8 ಮಾಡ್ಬೇಕು. ಒಂದು ಗಳಿಗೆ ತಾನೆ 1/8 ಮಾಡ್ಬೇಕು, ರೈಟ್. 30 ಲಕ್ಷ 2 ಗಳಿಗೆ ಒಂದು ಮುಹೂರ್ತ ಅಲ್ವಾ? ಈಗ 15 ಲಕ್ಷ ಅಂತ ಹೇಳಿ ಒಂದು ಗಳಿಗೆ ಎಷ್ಟು ಬರ್ತದೆ ನಿಮಗೆ? 15 ಲಕ್ಷ 15,85,000. 2 ಗಳಿಗೆಗೆ ಎಷ್ಟಾಯ್ತು? 31,70,000. 31,71,000. 70,000. 31,70,000. ಇದು 2 ಗಳಿಗೆಗಾ? 2 ಗಳಿಗೆ ಇದು. ಇದರಲ್ಲಿ 34 ಲಕ್ಷ
800 800 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 91 ಏನೇನೋ ಬರುತ್ತಲ್ಲ. ಎಷ್ಟು ಬಾಕಿ ಉಳಿತು ಹೇಳಿ? ಒಂದು ಸೆಕೆಂಡ್ 34,800,000 ನಲ್ಲಿ 31,70 ಮೈನಸ್ ಮಾಡಿದ್ರೆ 2,30,800 ಬರುತ್ತೆ. ಅಷ್ಟು ಬಾಕಿ ಉಳಿಯುತ್ತೆ. ಉಳಿಯುತ್ತೆ. ಅಷ್ಟನ್ನ ಎಷ್ಟು ಗಳಿಗೆ, ಅಷ್ಟಕ್ಕೆ ಎಷ್ಟು ಗಳಿಗೆ ಬೇಕು? ಪಳ ಗಳಿಗೆ ಅಲ್ಲ, ಪಳ 60 ಪಳ ಒಂದು ಗಳಿಗೆ. ಹಾಗಾಗಿ 2 ಗಳಿಗೆ ಮೇಲೆ ಎಷ್ಟೋ ಪಳ ಆದ್ರೆ ಒಂದು ಮುಹೂರ್ತ ಅಂತ ಅರ್ಥ. ಒಂದು ಮುಹೂರ್ತ ಅಂದ್ರೆ ಕರೆಕ್ಟ್ 2 ಗಳಿಗೆ ಅಂತಲ್ಲ, 2 ಗಳಿಗೆ ಅಂತ ಅಂದುಬಿಡ್ತಾರೆ, ಆದ್ರೆ 2 ಗಳಿಗೆ ಅಲ್ಲ. ಅದರ ಮೇಲೆ ಒಂದಿಷ್ಟು ಪಳಗಳಿದ್ದಾವೆ, ಅದನ್ನ ಸೇರಿಸ್ಕೊಳ್ಬೇಕು. ಆವಾಗ ನಮಗೆ ಈ ಲೆಕ್ಕ ಸರಿ ಆಗ್ತದೆ. ಅವಾಗ 15 ಗಳಿಗೆಗೆ 2,37,75,000 ಯೋಜನ ಪ್ರಯಾಣ ಮಾಡ್ತಾನೆ ಸೂರ್ಯ. ಒಂದು ಮುಹೂರ್ತಕ್ಕೆ 34,800,000 ಯೋಜನ ಪ್ರಯಾಣ ಮಾಡ್ತಾನೆ ಅಂತಿದೆ. ಅದನ್ನು ಸರಿ ಮಾಡ್ಕೊಳ್ಳಿ. ಆವಾಗ ನಮಗೆ ಒಂದು ಗಳಿಗೆ ಅಂದ್ರೆ ಎಷ್ಟು ಗಳಿಗೆಗೆ ಒಂದು ಮುಹೂರ್ತ ಅಂತಲೇ ಸಿಗತ್ತೆ ನಮಗೆ. ಅದಕ್ಕೆ ಮುಹೂರ್ತವನ್ನು ಕಂಡುಹಿಡಿಯೋದು ಬಹಳ ಕಷ್ಟ. ಯಾವ ಜ್ಯೋತಿಷ್ಕರು ಕೂಡ ಮುಹೂರ್ತವನ್ನ ಸರಿಯಾಗಿ ಕರೆಕ್ಟಾಗಿ ಇಷ್ಟಿಂದ ಇಷ್ಟೊತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಮ್ಮನೆ ಒಂದು ಅಂದಾಜು ಮೇಲೆ ಎಲ್ಲರೂ ಮುಹೂರ್ತವನ್ನ ಕೊಡ್ತಾರೆ ಅಷ್ಟೆ. ಯಾಕೆಂದ್ರೆ ಮುಹೂರ್ತವನ್ನ ಹಿಡಿಯೋದು ಬಹಳ ಕಷ್ಟ ಇದೆ. ಏವಂ ಮುಹೂರ್ತೇನ 4,30 ಲಕ್ಷ ಯೋಜನಾನಿ. ಹೇಳಿ. ಇದು ಅಂದ್ರೆ ನೀವು ಜ್ಯೋತಿಷ್ಕರೇ ಇದ್ದೀರಲ್ಲ, ನೀವು ಹೇಳಿ. ಮುಹೂರ್ತ ಎಂಬುದು ಆಕ್ಚುಲ 4 ನಿಮಿಷ ತಾನೆ. ಅಂಗಡಿದಾರನಿಗೆ ಮುಹೂರ್ತ ಫಿಕ್ಸ್ ಮಾಡ್ತೇವಲ್ಲವಾ, ಅದಕ್ಕೊಂದು ಓನ್ಲಿ 4 ಮಿನಿಟ್ಸ್ ತಾನೆ. ಅದೇಂಗೆ ರೀ? ಮುಹೂರ್ತ ಅಂದ್ರೆ 3 ನಿಮಿಷ 4 ನಿಮಿಷ ಹೆಂಗಾಗತ್ತೆ? 4 ನಿಮಿಷ ಲಗ್ನ ಮಾಂಗಲ್ಯ ಧಾರಣ ಮಾಡ್ಬೇಕು. ಕರೆಕ್ಟ್. ಆ ಮುಹೂರ್ತದ ಮಧ್ಯಭಾಗ ನೀವು ಹೇಳೋದು. ಮಧ್ಯ ಭಾಗದಲ್ಲಿ ಒಂದು ಮುಹೂರ್ತ ಅಂದ್ರೆ ಎಷ್ಟು ನೀವು ಕೊಡೋದು? ಒಂದು ಮುಹೂರ್ತ ಅಂದ್ರೆ 48 ನಿಮಿಷ. 48 ನಿಮಿಷ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ ಅಂದ್ರೆ 24 ನಿಮಿಷಕ್ಕೆ ಒಂದು ನಿಮಿಷ. ಒಂದು ಘಟಿಕ ಈಸ್ ಈಕ್ವಲ್ ಟು 24 ಮಿನಿಟ್ಸ್. ಹೌದು. 2.5 ಘಟಿಕ ತಗೊಂಡ್ರಿ ಅಂದ್ರೆ 1 ಅವರ್. ನೀವು ಕರೆಕ್ಟ್ ಆಗಿ 2 ಗಳಿಗೆಗೆ ಒಂದು ಮುಹೂರ್ತ ಅಂತ ಕೊಡ್ತಾ ಇದ್ದೀರಿ. ಒಂದು ಹಂತ ಜ್ಯೋತಿಷದಲ್ಲಿ ಹೇಳಿದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕರೆಕ್ಟ್. ಆದ್ರೆ ಇವಾಗ ನಾನು ಅದನ್ನೇ ನೋಡಿದ್ದು ಇಷ್ಟ ತನಕ. 2 ಗಳಿಗೆಗೆ ಒಂದು ಮುಹೂರ್ತ ಅಲ್ಲ, 2 ಗಳಿಗೆಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಮುಹೂರ್ತ ಅಂತ. ಈಗ ನಾವು ಲೆಕ್ಕ ಮಾಡಿದ್ರೆ ನಿಮಗೆ 60 ಗಳಿಗೆ ಮೇಲೆ ಎಕ್ಸ್ಟ್ರಾ ಇಡೋದಿಲ್ಲ ಒಂದನಕ್ಕೆ. ಅದಕ್ಕೆ ಎಷ್ಟು ಮುಹೂರ್ತ ಅಂತ ಇಟ್ಕೋಬೇಕು? ದಿನಕ್ಕೆ ಅಷ್ಟು ಮುಹೂರ್ತ ಇಲ್ಲ. ದಿನಕ್ಕೆ ನೀವು ಹೇಳೋ ಪ್ರಕಾರ ದಿನಕ್ಕೆ 30 ಮುಹೂರ್ತ ಇದೆ ಅಂತ ಇಟ್ಕೋಬೇಕು. ನೀವು ನಿಮ್ಮ ಜ್ಯೋತಿಷ್ಯ ಪ್ರಕಾರ ದಿನಕ್ಕೆ 30 ಮುಹೂರ್ತ ತಾನೆ? ಹೌದು. ಆದ್ರೆ ಅದು 30 ಮುಹೂರ್ತ ಅಲ್ಲ ಅಂತ, ಅದಕ್ಕಿಂತ ಕಡಿಮೆ ಸಿಗತ್ತೆ. ಯಾಕೆಂದ್ರೆ ಒಂದು ಮುಹೂರ್ತ ಅಂದ್ರೆ 2 ಗಳಿಗೆ ಅಲ್ಲ, 2.1 ಏನೋ ಹೇಳಿದ್ರಲ್ಲ, ಯಾವ್ದು ಇದರಲ್ಲಿ ಉಪನಿಷತ್ಲಿ ಬಂದು 3 ಒಂದು ಬಂದು 32 ಇದು ಬಂದು ಮುಹೂರ್ತ ಒಂದಿನ ಬರುತ್ತೆ, 30 ಮುಹೂರ್ತ ಬರುತ್ತೆ, 28.2 ಮುಹೂರ್ತವು ಒಂದಿನ ಬರುತ್ತೆ. ಒಂದು ಇದು ತಗೊಂತಾರೆ. ಮೂರ್ ತರದ್ ಲೆಕ್ಕ ಇದೆ. ಮೂರ್ದರ ಲೆಕ್ಕ ಬಂದು ಆಚಾರ್ಯರು ಬಂದು ಪ್ರಮಾಣ ಕೊಟ್ಟು ಅದು ಕೊಟ್ಟಿದ್ದಾರೆ. ನಿಮಗೆ ಭಾಷೆಯಲ್ಲಿ ಪ್ರಮಾಣ ಕೊಟ್ಟು ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು ಹಂಗೆ ಎಂಬಾಗ ಪ್ರಮಾಣ. ಈಗಿನ ಜ್ಯೋತಿಷ್ಯದ ಪ್ರಕಾರ 2 ಗಳಿಗೆಗೆ ಒಂದು ಮುಹೂರ್ತ ಅಂತ ಒಂದು ರೌಂಡ್ ಶೇಪ್ ಅಲ್ಲಿ ಹೇಳುವಂತ ಬಂದಿದೆ ಅಷ್ಟೇ. ಆದ್ರೆ ಕರೆಕ್ಟ್ ಆಗಿ 2 ಗಳಿಗೆ ಒಂದು ಮುಹೂರ್ತ ಅಲ್ಲ. ನಾವು ಸಾಮಾನ್ಯ ಲೆಕ್ಕಾಚಾರಕ್ಕೆ 2.5 ಗಂಟೆಗೆ 1 ಅವರ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಿ ತಗೊಂತೇವೆ ಅಷ್ಟೇ. ಇದು ಆಚಾರ್ಯ ಇದೇ ಮಾತನ್ನ ಬಂದು ಒಂದು ಸೂರ್ಯ ನಾವಿಲ್ಲಿ ಏನ್ ನೋಡ್ತೇವೆ 30 ಗಳಿಗೆ ಆಗತ್ತೆ ಸುತ್ತಿ ಬರಾಕನ. ಅದೇ ಬೃಹದಾರಣ್ಯಕ ಉಪನಿಷತ್ತು 32 ಗಳಿಗೆ ಆಗತ್ತ ಒಂದಿನ ಸುತ್ತಿ ಬರಾಕೆ ಎಂಬ ಮಾತು ಬರುತ್ತೆ ಅಲ್ಲಿ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಅಲ್ಲಿ 32 ಗಳಿಗೆ ಒಂದಿನಕ್ಕೆ 30 ಗಳಿಗೆ ಇದೆ, 60 ಗಳಿಗೆ ಇದೆ. 60 ಗಳಿಗೆ ಮೇಲೆ ಹೋಗಕ್ಕಿಲ್ಲ, 60 ಗಳಿಗೆ ಹೋಗಕ್ಕಿಲ್ಲ ಅಂದ್ರೆ ಅದು ಹೇಗೆ ಕೂಡ್ಸ್ಬೇಕು ಹೇಳ್ಬಿಟ್ಟು
ಅಲ್ಲಿ 32 ಮುಹೂರ್ತ ಅದು ಬಂದು ಹೆಂಗ ತಗೊಬೇಕು -1/8 32 ಗಳಿಗೆ ಮುಹೂರ್ತನ 32 ಮುಹೂರ್ತ ರೈಟ್. ಮುಹೂರ್ತ ಹೇಗೆ ಒಂದಿನಕ್ಕೆ ಆವಾಗ ಇದು ಒಂದಿನಕ್ಕೆ 60 ಗಳಿಗೆ 60 ಗಳಿಯಲ್ಲಿ ಎಲ್ಲಾ ಫಿಟ್ ಮಾಡ್ಬೇಕು ನಾವು. 60 ಗಳಿಗೆ ಮೇಲೆ ಒಂದಿನ ಇಲ್ಲ. ಆದ್ರೆ 32 ಮುಹೂರ್ತ ಬರ್ತಾ ಹಂಗೆ ಅಂದ್ರೆ ಅದನ್ನ ಹೆಂಗೆ ಫಿಟ್ ಮಾಡ್ಬೇಕು ಅಂದ್ರೆ ನೀವು ಬಂದು 1 ಗಳಿಗೆ ಪ್ಲಸ್ 1 ಗಳಿಗೆ -1/8 ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಅದು ಸರಿ ಆಗತ್ತೆ. ಅದಕ್ಕೆ ಬಂದು ಆಚಾರ್ಯರು ಬಂದು ತತ್ವ ಸಂಹಿತ ಒಂದು ಮಾತನ್ನ ಕೋಟ್ ಮಾಡಿ ಅದನ್ನ ಕೂಡಿಸ್ತಾರೆ ನೀವು. ಸೊ ಆತರ 3 ವಿಧವಾಗಿ 2 ಗಳಿಗೆಗಿಂತ ಕಡಿಮೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ ಹಾಗಾದ್ರೆ. 2 ಗಳಿಗೆಗಿಂತ ಕಮ್ಮಿ ಮಾಡೋದು ಒಂದು ಕ್ಯಾಲ್ಕುಲೇಷನ್. ಇನ್ನೊಂದು 32 ಮುಹೂರ್ತ ಬರ್ಬೇಕಂದ್ರೆ 2 ಗಳಿಗೆಗಿಂತ ಕಡಿಮೆ ಅಂತ ಇಟ್ಕೋಬೇಕು. ಕರೆಕ್ಟ್. 2 ಗಳಿಗೆ ಕಡಿಮೆ ಇಟ್ಕೋಬೇಕು. ಅದಕ್ಕೆ ಒಂದು ಕೋಟ್ ಮಾಡ್ತಾರೆ. ಅಲ್ಲಿ ಬಂದು ಇಲ್ಲಿ ಪ್ರಕಾರ ಈಗ 2 ಗಳಿಗೆಗಿಂತ ಜಾಸ್ತಿ ಇಟ್ಕೋಬೇಕು ನಾವು. ಈ ಒಂದಿನಕ್ಕೆ ಇರೋ ಅಂತಲ್ಲ, ಅதாவது ಒಂದು ಮುಹೂರ್ತಕ್ಕೆ ಬರ ಅಂತಲ್ಲ ಆತರ ಕಮ್ಮಿಯ ಬರ್ತಾ ನಿಮ್ಗೆ ರೈಟ್. ಆದ್ರೆ ಒಂದ್ ದಿನಕ್ಕೆ ಬರೋದ್ರಲ್ಲಿ ಕರೆಕ್ಟಾ ಬರುತ್ತಾ 15 ಗಳಿಗೆ ರೈಟ್. ಅದು ಕರೆಕ್ಟ್ ಆಗಿ ಕೊಟ್ಟಿದ್ದಾರಲ್ವಾ. ನಾವು ಫಸ್ಟ್ ನೋಡೋದು ಯದಾ ಚೈಂದ್ರ ಕರೆಕ್ಟ್ ಮುಹೂರ್ತ ಬಂದು ಇಲ್ಲಿ ನಿಮಗೆ ಅಲ್ಲಿ ಕಮ್ಮಿ ಮಾಡ್ಕೊಬೇಕಾಗ 1 ಗಳಿಗೆಗೆ 2 ಗಳಿಗೆಗಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕು ಮುಹೂರ್ತ ಅಂದ್ರೆ. ಆ ಲೆಕ್ಕನು ಇದೆ ಅಂದ್ರಲ್ಲ. ಆ ಲೆಕ್ಕನು ಇದೆ. 1/8 ಸೇರ್ಸಿಬೇಕು ಅಂತಾರೆ. ಒಂದು ಬಂದು 1/8 ಕಳ್ಸಿಬೇಕು. 2 ಗಳಿಗೆ ಅದನ್ನ ಮಾಡಿ ನೋಡೋಣ ಸರಿ ಆಗತ್ತ ಅವಾಗ. ಸರಿ ಆಯ್ತು. 1/8 2 + 1/8 ಗಳಿಗೆ ಒಂದು ಮುಹೂರ್ತ ಅನ್ನೋ ಲೆಕ್ಕದಲ್ಲಿ ಭಾಗವತ ಹೇಳ್ತಾ ಇದೆ. ಸರಿ. ಯಸ್ಯ ಏಕಂ ಚಕ್ರಂ 12 ವಾರಂ ಷಣ್ಣೇಮಿ ತ್ರಿನಾಭಿ ಸಂವತ್ಸರಾತ್ಮಕಂ ಸಮಾಮನಂತಿ ತಸ್ಯಾಕ್ಷೋ ಮೇರೋಃ ಮೂರ್ಧನಿ ಕೃತೋ ಮಾನಸೋತ್ತರ ಕೃತೇತರ ಭಾಗೋ ಯತ್ರ ಪ್ರೋತಂ ರವಿರಥ ಚಕ್ರಂ ತೈಲಯಂತ್ರವನ್ನ ಮಾನಸೋತ್ತರೇ ಗಿರೌ ಪರಿಭ್ರಮತಿ. ಈ ಸೂರ್ಯನ ರಥಕ್ಕೆ ಒಂದೇ ಚಕ್ರ. ಯಸ್ಯ ಏಕಂ ಚಕ್ರಂ, ಒಂದೇ ಚಕ್ರ. ಆ ಚಕ್ರಕ್ಕೆ 12 ಅರೆ ಗಾಲಿಗಳು. ಒಂದು ಚಕ್ರಕ್ಕೆ 12 ಅರೆಗಳು. ಈ ಒಂದೊಂದು ಅರೆಗಾಲಿಗಳಿಗೆ ಒಂದೊಂದು ಮಾಸದ ಅಭಿಮಾನಿ ದೇವತೆಗಳು ಅದರಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥದ್ದು ಆ ಅರೆಗಳು. ಅದೇ ಫೋಕ್ಸ್ ಅಂತೀವಿ ನೋಡಿ, ಫೋಕ್ಸ್. ಅದು 12 ಇದೆ ಒಂದೇ ಚಕ್ರಕ್ಕೆ. ಆ ಚಕ್ರಕ್ಕೆ ಅರಗಳಿರುತ್ತಲ್ಲ, ಅದು 12 ಇದೆ. 12 ಅರಗಳು ಫೋಕ್ಸಾ. ಅದು 12. ಅದು 12 ಕೂಡ ಒಂದೊಂದು ಮಾಸಾಭಿಮಾನಿ ದೇವತೆಗಳಿಂದ ಅಭಿಮನ್ಯಮಾನವಾದದ್ದು. ಆಮೇಲೆ 6 ಋತುಗಳು ಏನಿದ್ದಾವೆ, ಆ ಋತುಗಳಿಗೆ ಅಭಿಮಾನಿಗಳ ದೇವತೆಗಳೇನಿದ್ದಾರೆ ಅವರಿಂದ ಅಭಿಮನ್ಯಮಾನವಾದ 6 ಅಂಚಿನ ಪಟ್ಟಿ ಷಣ್ನೇಮಿ. ನೇಮಿ ಅಂದ್ರೆ ಅಂಚು ಪಟ್ಟಿ ಅಂತೀವಲ್ಲ, ಆ 6 ಅಂಚು ಪಟ್ಟಿ ಇದೆ. 12 ಅರೆಗಾಲಿಗಳಿದ್ದಾವೆ ಚಕ್ರಕ್ಕೆ. ಹಂಚು ಪಟ್ಟಿ ಅದಕ್ಕೆ ನೇಮಿ ಅಂತ ಕರೀತಾರೆ. ನೇಮಿ. ಓಕೆ. ಗಾಲಿಗೆ ಸೆಂಟ್ರಲ್ ಇರ್ತಕ್ಕಂಥದ್ದು ನೇಮಿಗಳು. ಅದು 6 ನೇಮಿಗಳಿದೆ. ಓಕೆ. 6 ನೇಮಿ ಇದೆ, ಅದು ಅಂಚುಪಟ್ಟಿ ಅಂತಾರೆ. ಮತ್ತೆ 3 ನಾಭಿ, ತ್ರಿನಾಭಿ. 3 ನಾಭಿ, ಗುಮ್ಮ ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ, ನಾಭಿ. ಅದು 3 ಚಾತುರ್ಮಾಸಗಳು. ಚಾತುರ್ಮಾಸಕ್ಕೆ ಅಭಿಮಾನಿಗಳಿದ್ದಾರೆ. 3 ಚಾತುರ್ಮಾಸ ಬರುತ್ತೆ ಒಂದು ವರ್ಷಕ್ಕೆ. ಒಂದು ವರ್ಷದಲ್ಲಿ 3 ಚಾತುರ್ಮಾಸ್ಯಾಭಿಮಾನಿಗಳಾದ ದೇವತೆಗಳೇನಿದ್ದಾರೆ ಅವರಿಂದ ಅಭಿಮನ್ಯಮಾನವಾದ 3 ನಾಭಿಗಳು, ತ್ರಿನಾಭಿ, 3 ಗುಮ್ಮಗಳು. ಸಂವತ್ಸರಾತ್ಮಕಂ ಸಮಾಮನಂತಿ. ಸಂವತ್ಸರಕ್ಕೆ ಅಭಿಮಾನಿ ಏನಿದ್ದಾನೆ ಅವನೇ ಈ ಚಕ್ರಕ್ಕೂ ಅಭಿಮಾನಿ. ಸೂರ್ಯನ ಈ ರಥದ ಒಂದು ಚಕ್ರಕ್ಕೆ ಸಂವತ್ಸರಾಭಿಮಾನಿ, ಈ ಚಕ್ರಕ್ಕೆ ಅಭಿಮಾನಿ. ಹಾಗೆ ಒಂದು ಚಕ್ರಕ್ಕೆ 3 ನಾಭಿಗಳು ಅಂದ್ರೆ ಗುಮ್ಮಗಳು 3, 6 ನೇಮಿ ಅಂಚುಪಟ್ಟಿಗಳು 6, 12 ಅರಗಳು. 12 ಅರ ಅಂದ್ರೆ 12 ಮಾಸಗಳು, 6 ನೇಮಿಗಳು
ಅಂತಂದ್ರೆ ಅಂಚುಪಟ್ಟಿಗಳು 6 ಅಂತಂದ್ರೆ 6 ಋತುಗಳು. ತ್ರಿನಾಭಿ 3 ನಾಭಿ ಅಂತಂದ್ರೆ ಅಲ್ಲ ಅಂಚುಪಟ್ಟಿ ಅಲ್ಲ, 6 ಋತುಗಳಿಂದ ಅಭಿಮಾನಿ. ಹೌದು, 6 ಅಂಚು, 4 ಸಂವತ್ಸರ ಅಭಿಮಾನಿಗಳಿದ್ದಾರಲ್ಲ ಅವರು 3 ನಾಭಿಗಳು, 4 ಸಂವತ್ಸರಗಳು. ಆಮೇಲೆ ಸಂವತ್ಸರ ಅಭಿಮಾನಿ, ಇದಕ್ಕೆ ಅಭಿಮಾನಿ, ಚಕ್ರಕ್ಕೆ ಅಭಿಮಾನಿ ಅಂತ ಇಷ್ಟ ಅರ್ಥ. ತಸ್ಯ ಅಕ್ಷೋ ಮೇರೋಹ ಮೂರ್ಧನಿ ಕೃತೋ, ಆ ರಥದ ಅಚ್ಚೇನಿದೆ ಅದರ ಒಂದು ಕೊನೆ ಮೇರುವಿನ ಮೇಲ್ಭಾಗದಲ್ಲಿದೆ. ರಥದ ಅಚ್ಚಿನ ಒಂದು ಕೊನೆ ಮೇರುವಿನ ಮೇಲ್ಭಾಗದಲ್ಲಿದೆ, ಮತ್ತೊಂದು ಕೊನೆ ಮಾನಸೋತ್ತರ ಪರ್ವತದಲ್ಲಿದೆ. ಈ ಅಚ್ಚಿಗೆ ಸುತ್ತಾ ಇದೆ. ಅದು ಎಣ್ಣೆ ಗಾಣದಲ್ಲಿ ಎಣ್ಣೆ ತೆಗಿಲಿಕ್ಕೆ ತಿರುಗ್ತಾ ಇರ್ತದಲ್ಲ, ಅದು ಚಕ್ರ. ಆ ಚಕ್ರ ಹೇಗೆ ತಿರುಗ್ತದೋ ಹಾಗೆ. ಎಣ್ಣೆ ಗಾಣದಲ್ಲಿ ಎಣ್ಣೆಯನ್ನು ತೆಗಿಲಿಕ್ಕೆ ಗಾಣದ ಚಕ್ರ ತಿರುಗ್ತಾ ಇರ್ತದೆ, ಅಚ್ಚಿಗೆ ಸೇರಿಸಿರ್ತಾರೆ ಅದನ್ನ. ಆ ಅಚ್ಚಿಗೆ ಸೇರಿಸಿರ್ತಕ್ಕಂತಹ ಚಕ್ರ, ಎಣ್ಣೆ ಗಾಣದ ಚಕ್ರ ಹೇಗೆ ತಿರುಗ್ತಾ ಇರ್ತದೋ ಹಾಗೆ ಮಾನಸೋತ್ತರ ಪರ್ವತದ ದಿಂದ ಮೇರುವಿನ ಮೇಲ್ಭಾಗದವರೆಗೆ ಇರ್ತಕ್ಕಂತಹ ಈ ಒಂದು ರಥದ ಅಚ್ಚು ಅದು ತಿರುಗ್ತಾ ಇರ್ತದೆ. ಆಚಾರ್ಯ ಸರಿ ಅರ್ಥ ಅಲ್ಲ, ಫ್ಲಾಟ್ ಇದೆಯಾ ಅದು? ನಾವು ಎಣ್ಣೆ ಸುತ್ತ ಅಂದ್ರೆ ಎಣ್ಣೆ ಸುತ್ತಿನ ಬರ್ತೀವಿ ಆ ತರವ? ಈ ಸರಿ ಅರ್ಥ ಅಲ್ಲ. ಹೌದು, ಈ ರಥದ ಚಕ್ರ ಒಂದೇ ಚಕ್ರ ಇದು. ಆ ಚಕ್ರ ಮೇರು ಪರ್ವತದ ಮೇಲ್ಭಾಗದಲ್ಲಿ ಅದರದ್ದು ಒಂದು ಕೊನೆ ಇದೆ, ಆ ಅಚ್ಚಿನ ಕೊನೆ ಮೇಲ್ಭಾಗದಲ್ಲಿದೆ, ಇನ್ನೊಂದು ಕೊನೆ ಮಾನಸೋತ್ತರ ಪರ್ವತದಲ್ಲಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ನಿನ್ನೆ ಕೇಳಿದ್ರಲ್ಲ ಪ್ರಶ್ನೆ, ಅದಕ್ಕಿದು ಉತ್ತರ ಆಗತ್ತೆ ನೋಡಿ. ಇದು ಸ್ವಲ್ಪ ಇಟ್ಟುಕೊಳ್ಳಿ. ಅವನು ಇರೋದೆಲ್ಲಿ ಹಾಗಾದ್ರೆ? ಅವನ ಆ ರಥದ ಒಂದು ಚಕ್ರದ ಪರಿಮಾಣ ಇದು. ರಥದ ಚಕ್ರದ ಪರಿಮಾಣವೇ ಇಷ್ಟು ದೊಡ್ಡದಾಗಿದೆ. ಯಾಕೆಂದ್ರೆ ಒಂದು ಅಚ್ಚಿನ ಕೊನೆ ಮೇಲ್ಭಾಗಕ್ಕಿದೆ, ಇನ್ನೊಂದು ಅಚ್ಚಿನ ಕೊನೆ ಮಾನಸೋತ್ತರ ಪರ್ವತದಲ್ಲಿದೆ. ಮಾನಸೋತ್ತರ ಪರ್ವತದಿಂದ ಹಿಡಿದು ಮೇರುವಿನ ಮೇಲ್ಭಾಗದವರೆಗೆ ಆ ಚಕ್ರ ಇರೋದೇ ಹಾಗೆ, ಅಲ್ಲೇ ಇದೆ. ಅದು ಸುತ್ತಾ ಇರ್ತದೆ, ಅಷ್ಟೇ ತಿರುಗ್ತಾ ಇರ್ತದೆ. ರಥದ ಚಕ್ರ ರಥಚಕ್ರಂ ತೈಲಯಂತ್ರವತ್ ಮಾನಸೋತ್ತರೇಗಿರೋ ಪರಿಭ್ರಮತಿ, ತೈಲಯಂತ್ರದಂತೆ ತಿರುಗ್ತಾ ಇರ್ತದೆ. ಹಾಗಾದ್ರೆ ಅಲ್ಲೇ ಇದೆ ಅದು. ಅದು ಒಟ್ಟು ಎಷ್ಟಿದೆ ಅಂದ್ರೆ, ತಸ್ಮಿನ್ ಅಕ್ಷೇ ಕೃತಮೂಲೋ ದ್ವಿತೀಯೋ ಅಕ್ಷಃ ತುರೀಯಮಾನೇನ ಸಂಮಿತಃ. ಒಂದು ಅಚ್ಚು 2,07,00,000 ಯೋಜನ ಉದ್ದ ಇದೆ. ಮುಂದೆ ತುಂಬಾ ವಿಷಯ ಇದೆ ರೀ, ಅದೆಲ್ಲ ವಿಚಾರ ಮಾಡಿ ಆಮೇಲೆ ಮಾಡ್ಬೇಕು. ನಾವು ಒಂದೇ ಸಲಿಗೆ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಉತ್ತರ ಮತ್ತೆ ಮುಂದಿನ ಪಾಠದಲ್ಲಿ ಬರುತ್ತೆ. ನೀವು ಆ ಉಪನಿಷತ್ತಿಂದ ತೆಗೆದು ಇಟ್ಕೊಂಡಿರಿ, ಯಾವುದಕ್ಕೂ ಬೇಕಾಗತ್ತೆ. ನೀವು ಯಾರು ಮಾತಾಡ್ತಾ ಇರೋದು? ಅದನ್ನ ತೆಗೆದು ಇಟ್ಕೊಂಡಿರಿ, ಇಲ್ಲಿಗೆ ಅದಕ್ಕೆ ಉತ್ತರ ಸಿಗತ್ತೆ. ಮೋಸ್ಟ್ಲಿ ಇಲ್ಲೇ ಬರುತ್ತೆ. ಸರಿ. ಎಷ್ಟು ಉದ್ದ ಇದೆ, ಈಗ ಎಷ್ಟು ಉದ್ದ ಇದೆ ಅನ್ನೋದನ್ನ ಹೇಳಿದ್ರಿ. ಇವಾಗ 2,07,00,000 ಯೋಜನ ಉದ್ದ ಇದೆ ಅಂತೆ. ಅದರಲ್ಲಿ ಚಕ್ರ, ಹೌದು, ಚಕ್ರದ ಒಂದು ಅಚ್ಚು. ಅದರಲ್ಲಿ ಚಕ್ರ ಇರೋ ಭಾಗದಲ್ಲಿ ಮತ್ತೊಂದು ಸಣ್ಣ ಅಚ್ಚಿನ ಕೆಳಭಾಗ ಸೇರ್ಕೊಂಡಿದೆ ಅಂತಾರೆ. ಇದು ದೊಡ್ಡ ಅಚ್ಚು ಏನಿದೆ ಅದರ 4/4 ಭಾಗದಷ್ಟು ಇದೆ ಸಣ್ಣ ಅಚ್ಚು.
ಅದು 51,75,000 ಯೋಜನೆ ಇದೆ. ಒಟ್ಟು ದೊಡ್ಡಚ್ಚು 2,07,00,000 ಯೋಜನ. ಅದರ ಮಧ್ಯದಲ್ಲಿ ಆ ಚಕ್ರದ ಒಂದು ಭಾಗದಲ್ಲಿ ಮತ್ತೊಂದು ಸಣ್ಣ ಅಚ್ಚು ಸೇರ್ಕೊಂಡಿದೆ. ಅದು 51,75,000 ಯೋಜನೆ ಇದೆ. ಒಂದು ಅಚ್ಚಿನ ಒಳಗೆ ಮತ್ತೊಂದು ಅಚ್ಚು ಸೇರ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ತಿರುಗಬೇಕಲ್ಲ. ಹಾಗೆ ತಸ್ಮಿನ್ನಕ್ಷೇ ಕೃತಮೂಲೋ ದ್ವಿತೀಯೋ ಅಕ್ಷಃ ತುರೀಯಮಾನೇನ ಸಂಹಿತ. ಅದರ 4ನೇ ಒಂದು ಭಾಗ, ಅದೆಷ್ಟು ದೊಡ್ಡ ಅಚ್ಚು ಎಷ್ಟು ದೊಡ್ಡದಾಗಿದೆಯೋ ಅದರ 4ನೇ ಒಂದು ಭಾಗದಷ್ಟು ಸಣ್ಣ ಅಚ್ಚು ಇನ್ನೊಂದು ಸೇರ್ಕೊಂಡಿದೆ ಒಳಗೆ. ಈಗೆಲ್ಲ ಮಷಿನ್ಗಳೆಲ್ಲ ನೋಡಿ ಇದನ್ನ ನೋಡೇ ಕಂಡು ಹಿಡಿದದ್ದು. ಆಮೇಲೆ ಅದರಲ್ಲಿ ಅಚ್ಚುಗಳು ಅರಗಳಿರುತ್ತೆ. ಆ ಅರಗಳಿಗೆ ಈ ಅರಗಳಿಗೆ ಜಾಯಿಂಟ್ ಮಾಡಿದ್ರೆ ಅದು ಸುತ್ತುವಾಗ ಅದರ 4ನೇ ಒಂದು ಭಾಗದಷ್ಟು ಇದು ಸುತ್ತುತ್ತಾ ಇರ್ತದೆ ಚಿಕ್ಕದು. ಆಚಾರ ಅದಂದ್ರೆ ಆಗ ಇದನ್ನ ಇಟ್ಟುಂಡ್ರೆ ಮಾನಸೋತ್ತರ ಪರ್ವತದಿಂದ ಮೇರು ಪರ್ವತ ಬಂದು ಮಿನಿಮಮ್ ಒಂದು 2 ಕೋಟಿಯೇ 7 ಲಕ್ಷ 7 ಲಕ್ಷ ದೂರ ಬರ್ತಂತ ಯೋಜನೆ ಇದೆ, ಯೋಜನೆ. ಇಟ್ಕೋಬೇಕಾಗತ್ತೆ. ಹೌದು, ಅದು ಸರಿಯಾಗಿದೆಯಾ? ಅದು ತಿಳಿಲ್ಲ, ಅದು ಸಿಕ್ಕಲ್ಲ ನಂಗೆ. ಯೋಜನೆ ಎಷ್ಟು ಹೈಟ್ ಇದೆ ಸಿಕ್ಕಿತ್ತು ಮೇರು ಅದು. ಇದು 4ರಿಂದ ಡಿವೈಡ್ ಮಾಡಿ ಸರಿ ಬರ್ತದೆ ಗುರುಗಳೇ. 51,75,000 ಸರಿ ಬರ್ತದೆ. ಬರುತ್ತಲ್ಲ 2,07,00,000 ಅದನ್ನ 4ರಿಂದ ಡಿವೈಡ್ ಮಾಡಿದ್ರೆ 51,75. ಓಕೆ, ಸರಿ ಬರುತ್ತೆ. ಇದು ಅವ್ರೇನ್ ಹೇಳಿದ್ದು, ಮಾನಸೋತ್ತರ ಪರ್ವತದಿಂದ ಮೇರು ಪರ್ವತದ ಮೇಲ್ಭಾಗದವರೆಗೆ 2,07,00,000 ಯೋಜನಾ ಅಂತ ಆಯ್ತು. ಇವಾಗ ಅಲ್ಲಿ ಆ ತುದಿಗೊಂದಿದೆ ಈ ತುದಿಗೊಂದಿದೆ ಅಂತ. ಹಿಂದೆ ನಾವು ಮೇರು ಪರ್ವತ ಎಲ್ಲಿದೆ ಮಾನಸೋತ್ತರ ಪರ್ವತ ಎಲ್ಲಿದೆ ಅನ್ನೋದನ್ನ ನೋಡಿದಿವಲ್ಲ, ಆ ಲೆಕ್ಕಕ್ಕೂ ಈಗ ಹೇಳಿದ ಈ ಲೆಕ್ಕಕ್ಕೂ ಸರಿಯಾಗಿದೆಯಾ ಅಂತ. ಅಲ್ಲಿ ನಂಗೆ ಕೂಡ ಯೋಜನೆ ಎಷ್ಟು ದೂರ ಕೊಡಲ್ಲ, ಆದ್ರೆ ನಂಗೆ ಹೈಟ್ ಸಿಕ್ಕಿತ್ತು. ಮಾನಸೋತ್ತರ ಪರ್ವತ ಬಂದು ಭೂಮಿಯಿಂದ 1 ಲಕ್ಷ ಯೋಜನ ಹೈಟ್ ಇದೆ. ನೀವು ಮೇರು ಪರ್ವತ ತಗೊಂಡ್ರೆ 84,000 ಲಕ್ಷ ಹೈಟ್ ಬರುತ್ತೆ ನಿಮಗೆ. ಇದು ಹೇಳ್ತಾ ಇರೋದು ಫ್ಲಾಟಾ? ಇದು ಒಂದು ಡಿಸ್ಟೆನ್ಸ್ ಇಲ್ಲವಾ ನಿಮಗೆ? ಸೊ ಇದು ಇದು ಅದು ಇನ್ನೊಂದು ಪ್ಲೇನ್ಲಿ ಬರುತ್ತೆ. ಇದು ನಾವು XYZ ಅಂತ ಆಗ್ತೇವಲ್ಲ, ಅದು ಈಗ ಒಂದು ಪ್ಲೇನು ಅದೊಂದು ಪ್ಲೇನ್ ಹೇಳ್ತಾರೆ. ಒಂದು ಹೈಟು ಒಂದು ಡಿಸ್ಟೆನ್ಸ್ ಬರುತ್ತೆ. ಪ್ರಕಾಶ್ ಅವ್ರೇನ್ ಮಾತಾಡ್ತಾ ಇಲ್ಲ? ಎರಡಕ್ಕೂ ಮಧ್ಯ. ಸರಿ, ಅದೊಂದು ಇಟ್ಟು ಹೊಸ ವಿಷಯ ಬಂತು ಇವಾಗ ಒಂಚೂರು ಇದರಲ್ಲಿ. ಇನ್ನು ಮುಂದೇನು ಕೆಲವು ವಿಷಯಗಳಿದೆ, ಅದನ್ನು ಸೇರಿಸ್ಕೊಂಡು ಆಮೇಲೆ ವಿಚಾರ ಮಾಡೋಣ. ಎಲ್ಲ ನೆನ್ಪಿಟ್ಕೋಬೇಕು ನೀವು. ಕಷ್ಟ ಆಚಾರ ಈಗ ಆಮೇಲೆ ನಾಳೆ ಕೇಳಿದ್ರೆ ಅರ್ಥ ಆಗಲ್ಲ ಅಂತ. ಇದು ಪಿಕ್ಚರ್ ಮಾರಿ ಇಟ್ಟು ಹಾಕಿಂಟ್ರದ ಕರೆಕ್ಟ್ ಆಗತ್ತ ಇಲ್ಲವಾ? ಎಲ್ಲ ತುಂಬಾ ಕಷ್ಟ. ಸರಿ, ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಪಾಡ್ಯ, ನಾಡಿದ್ದು ನೋಡೋಣ. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ.